ಹರೇ ಶ್ರೀನಿವಾಸ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಈ ಪಿತೃಪಕ್ಷ ಮಾಸದ ಸಂದರ್ಭದೊಳಗೆ ಈ ಒಂದು ಶ್ರೀ ಜಗನ್ನಾಥದಾಸ ರಚಿಸಿರುವಂಥ ಒಂದು ಹರಿಕಥಾಮೃತ ಸಾರದಲ್ಲಿ ಬಂದಿರುವ ಪಿತೃಗಣ ಸಂಧಿಯ ಒಂದು ನುಡಿಗಳ ಅರ್ಥಾನುಸಂಧಾನ ಮಾಲಿಕೆಯೊಳಗೆ ಇವತ್ತು ಕೊನೆಯ ದಿವಸ ಅಮಾವಾಸ್ಯೆ, ಪಿತೃಪಕ್ಷ ಮಾಸದ ಒಂದು ಕೊನೆಯ ದಿವಸ ಈ ಒಂದು ಕೊನೆಯ 3 ನುಡಿಗಳ ಒಂದು ಅರ್ಥ ಚಿಂತನೆಯನ್ನು ಮಾಡ್ತಾ ಈ ಒಂದು ಸಂಧಿಗೆ ಒಂದು ನಾವು ಮಂಗಳವನ್ನು ಇವತ್ತು ಹಾಡೋಣಂತ. ಇವತ್ತು 29 ಮತ್ತು 30, 31ನೇ ನುಡಿಗಳ 3 ನುಡಿಗಳ ಒಂದು ಚಿಂತನೆಯನ್ನು ಮಾಡಿ ಈ ಒಂದು ಇದಕ್ಕೆ ಮಂಗಳವನ್ನು ಹಾಡೋಣಂತ. ಈಗ 29ನೇ ನುಡಿ ಒಳಗೆ ನಮಗೇನು ದಾಸರು ತಿಳಿಸಿಕೊಡ್ತಾರಂದ್ರೆ, ಈಗ ಸಮುದ್ರದೊಳಗೆ ಎಲ್ಲ ನದಿಗಳು ಸೇರ್ತಾವ, ಆದ್ರೆ ಆ ನದಿಗಳ ಭೇದ ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಆಮೇಲೆ ಅದೇ ರೀತಿ ಮಹಾಲಕ್ಷ್ಮೀ ದೇವಿ ಭಗವಂತನಿಗೆ ಸಮರಹಿತಳು ಅಂತಿಕೊಂಡು ಹೇಳ್ತಾರೆ. ಅದು ಯಾವ ರೀತಿ ಅನ್ನೋದನ್ನು ಒಂದು ಸಮುದ್ರದ ದೃಷ್ಟಾಂತವನ್ನು ಕೊಟ್ಟು ನಮಗಿಲೆ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ 29ನೇ ನುಡಿ ಒಳಗೆ. ಅದ್ರ ಬಗ್ಗೆ ನೋಡೋಣಂತ. 29ನೇ ನುಡಿ ಒಳಗೆ ವಾರಿ ನಿಧಿಯೊಳಗ ಕಿಳ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈಯುತ ಪರಮ ಮೋದದಲ್ಲಿಪ್ಪತೆರನಂತೆ 3 ಗುಣಗಳ ಮಾನಿ ಎನಿಸುವ ಶ್ರೀರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ. ಇಲ್ಲಿ ಹೇಳ್ತಾರ, ಈಗ ಎಲ್ಲ ನದಿಗಳು ಕೂಡ ಏನದ ಸಮುದ್ರವನ್ನು ಸೇರ್ತಾವವು. ಸಮುದ್ರವನ್ನು ಸೇರಿದ ಮೇಲೆ ಅವು ನದಿಗಳು ತಮ್ಮ ಒಂದು ಏನದ ಅಸ್ತಿತ್ವವನ್ನು ತಾವು ಕಳ್ಕೊಳ್ಳೋದಿಲ್ಲ. ಈಗ ಗಂಗಾ ನದಿ, ಕೃಷ್ಣಾ ನದಿ, ತುಂಗಾ ನದಿ, ಯಮುನಾ, ಹಿಂಗೆ ನಾನಾ ಪ್ರಕಾರ ನದಿಗಳೇನದ ಅವೆಲ್ಲವೂ ಕೂಡ ಸಮುದ್ರವನ್ನು ಸೇರ್ತಾವ. ಆದ್ರೆ ಸಮುದ್ರವನ್ನು ಸೇರಿದ ಮೇಲೆ ಏನದ ಅವು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋದಿಲ್ಲ, ಅವು ತಾವಾಗೇ ಉಳಿದಿರ್ತಾವಂತ ಸಮುದ್ರದೊಳಗೆ. ಅದಕ್ಕೆ ಇದ್ರ ಬಗ್ಗೆ ಒಂದು ಹರಿಕಥಾಮೃತಸಾರದ ಒಂದು ಕಡೆ ಇನ್ನೊಂದು ಕಡೆ ಜಗನ್ನಾಥದಾಸರು ಹೇಳ್ತಾರ, ಸಾಗರದೊಳಿಯ ನದಿಯ ಜಲಭೇದ ಆಗಸದೊಳಗೆ ಅಬ್ಧಬಲ್ಲವು ಕಾಗೆಗುಬ್ಬೆಗಳು ಅರಿಯಬಲ್ಲವೇ ನದಿಯ ಜಲಸ್ಥಿತಿಯ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಈಗ ಸಮುದ್ರದೊಳಗೆ ಬೇರೆ ಬೇರೆ ನದಿಗಳು ಹರಿತಿರ್ತಾವಂತ, ಅದ್ರೊಳಗೆ ಸಮುದ್ರದೊಳಗೆ ಇರ್ತಾವ. ಅವು ಭೇದವನ್ನ ಯಾರು ತಿಳ್ಕೊತಾರಂತಂದ್ರ ಮೋಡಗಳು ತಿಳ್ಕೊತಾವಂತವು. ಅಂದ್ರೆ ಮೋಡಗಳ ಅಭಿಮಾನಿ ದೇವತೆಗಳು ಮಾತ್ರ ಇದೇ ನದಿ, ಇದು ಕೃಷ್ಣಾ ನದಿ, ಇದು ತುಂಗಾ ನದಿ, ಇದು ಕಾವೇರಿ ನದಿ, ಇದು ಯಮುನಾ ನದಿ ಅಂತ ತಿಳ್ಕೊಂಡು ಅವು ಮೋಡಗಳು ತಿಳ್ಕೊತಾವಂತಂದ್ರ ಮೋಡಗಳ ಅಭಿಮಾನಿ ಪರ್ಜನ್ಯಾಭಿಮಾನಿ ವಾಯುದೇವರು ಮಾತ್ರ ಅದನ್ನ ತಿಳ್ಕೊತಾರಂತ. ಅಂದ್ರೆ ಈಗ ಅವು ಮೋಡಗಳು ಏನಾಗ್ತಾವ, ಬೇಸಿಗೆ ಕಾಲದೊಳಗೆ ಅವೇ ಸಮುದ್ರದಲ್ಲಿರ್ತಕ್ಕಂಥ ನೀರನ್ನ ತಾವು ಆವಿಯಾಗಿ ಅದನ್ನ ಮೋಡ ಮೂಲಕ ತೆಗೆದುಕೊಂಡು ಮುಂದೆ ಅದೇ ನದಿಗಳಿಗೆ ಅವನೇನದ ಮಳೆ ರೂಪವಾಗಿ ಆ ನದಿಗಳಿಗೆ ಅದನ್ನ ಅವರು ಮೋಡಗಳು ಸುರಿಸ್ತಾವಂತ, ಮಳೆ ರೂಪವಾಗಿ ಹೇಳ್ತಾರ ಅಂತ. ಈಗ ಎಷ್ಟೋ ನದಿಗಳು ಕೂಡ ಬೇಸಿಗೆ ದಿವಸದೊಳಗೆ ಬತ್ತಿರ್ತಾವವು, ಆದ್ರ ಅವು ಮತ್ತೆ ಮುಂದೆ ಅದಕ್ಕೆ ನದಿಗೆ ನೀರು ಬಂದ್ಮೇಲೆ ಮಳೆ ಆದ್ಮೇಲೆ ನದಿಯೊಳಗೆ ನೀರು ಬರ್ತಾವ. ಆದ್ರೆ ನದಿ ನೀರು ರುಚಿ ಮಾತ್ರ ಅದು ಏನೂ ಕೂಡ ವ್ಯತ್ಯಾಸ ಆಗಿರುವುದಿಲ್ಲ. ಯಾಕಂದ್ರೆ ಆ ನದಿ ನೀರನ್ನ ವಾಯುದೇವರು ಅಥವಾ ಮೋಡಗಳ ಅಭಿಮಾನಿ ದೇವತೆ ಏನದ ಅದನ್ನ ಸಮುದ್ರದಾಗಿಂದ ತೆಗೆದುಕೊಂಡು ಹೋಗಿ ಅದೇ ನದಿಗೆ ಅದನ್ನ ಅವರು ಅಲ್ಲಿ ನದಿಗೆ ಅದೇ ಮಳೆ ಅದೇ ನದಿ ಒಳಗೆ ಬೀಳುವಂತೆ ಅವರು ಮಾಡ್ತಾರಂತ. ಹಂಗಾದ್ರೆ ಸಮುದ್ರದಾಗ ಎಷ್ಟೋ ಜಲಚರ ಪ್ರಾಣಿಗಳು ಇರ್ತಾವ, ಕಾಗೆ, ಗುಬ್ಬಿ ಅಂತ ಜಲಚರ ಪ್ರಾಣಿಗಳಿಗೆ ಏನದ ಆ ನದಿಯ ಒಂದು ಭೇದ ಅಲ್ಲೇ ಗೊತ್ತಾಗೋದಿಲ್ಲವು. ಆದ್ರೆ ವಾಯುದೇವರಿಗೆ ಮಾತ್ರ ಅದು ನದಿಯ ಭೇದ ಗೊತ್ತಾಗ್ತದೆ ಅಂತಿಕೊಂಡು ಹೇಳ್ತಾರ. ಅಂದ್ರೆ ಮುಖ್ಯವಾಗಿ ಇಲ್ಲಿ ನಮಗೇನಂದ್ರ ಇದು ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಒಂದು ವಿಷಯ. ಅಂದ್ರೆ ಸಮುದ್ರದೊಳಗೆ ಎಷ್ಟೇ ನದಿಗಳು ಸೇರಿದ್ರು ಕೂಡ ಏನದ ಅವು ಸಮುದ್ರ ಜೋಡಿ ಐಕ್ಯವನ್ನು ಹೊಂದುವುದಿಲ್ಲ. ಅವು ತಮ್ಮ ಅಸ್ತಿತ್ವವನ್ನು ತಾವು ಉಳಿಸಿಕೊಂಡೆ ಬೇರೆ ಬೇರೆಯಾಗಿನೇ ಹರಿತಿರ್ತಾವಂತ ನದಿಗಳೊಳಗೆ. ಆದ್ರೆ ನಮ್ಮ ಕಣ್ಣಿಗೆ ಇವು ಬೇರೆ ಬೇರೆ ಅಂತ ಕಾಣಿಸೋದಿಲ್ಲ. ಅವು ನದಿಗಳೇನದಲ್ಲ ಬೇರೆ ಬೇರೆನಾಗೆ ಇರ್ತಾವ ಅಂತ ತಿಳ್ಕೊಂಡಿದ್ರೆ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಒಂದು ಮಹತ್ವವಾದ ತತ್ವ ಅಂತಿಕೊಂಡು ಹೇಳ್ತಾರೆ. ಇದು ವೈಜ್ಞಾನಿಕವಾಗಿಯೂ ಕೂಡ ಈ ಒಂದು ವಿಷಯ ನಿರೂಪಣೆ ಆಗಿದೆ ಅಂತಿಕೊಂಡು ನಮಗೆ ತಿಳಿಸಿಕೊಡ್ತಾರೆ ವ್ಯಾಖ್ಯಾನಕಾರರು. ಆಮೇಲೆ ಈ ರೀತಿಯಾಗಿ ಏನದ ಮಹಾಲಕ್ಷ್ಮಿ ಕೂಡ ಭಗವಂತನಲ್ಲಿ ವಿಹಾರ ಮಾಡ್ತಾಳ ಅಂತಿಕೊಂಡು ಹೇಳ್ತಾರೆ. ಈಗ ಸಮುದ್ರದ ಒಡೆಯ ರಾಜ ಅಂತಂದ್ರೆ ಯಾರು? ವರುಣದೇವ. ಆಮೇಲೆ ಎಲ್ಲ ಉಳಿದ ನದಿಗಳೇನದ ಅವು ಸಮುದ್ರ ರಾಜನ ಹೆಂಡತಿಯರು ಅಂತಿಕೊಂಡಿಲ್ಲ ದಾಸರು ನಮ್ಗೆ ತಿಳಿಸಿಕೊಡ್ತಾರೆ. ಅಂದ್ರೆ ವ್ಯಾಖ್ಯಾನಕಾರಕರು ಇದನ್ನ ನಮ್ಗೆ ನಿರೂಪಣೆಯನ್ನ ಮಾಡ್ತಾರ.
ಅಂದ್ರೆ ಹೇಗೆ ಅವೆಲ್ಲ ನದಿಗಳು ಕೂಡ ತಮ್ಮ ಪತಿಯ ಜೊತೆ ಹೋಗಿ ಸಮುದ್ರದೊಳಗೆ ಸೇರಿ ವಿಹಾರವನ್ನ ಮಾಡ್ತಾವ, ಅದೇ ರೀತಿ ಕೂಡ ಏನದ ಮಹಾಲಕ್ಷ್ಮಿ ಕೂಡ ಏನದಲ್ಲ ಭಗವಂತನಲ್ಲಿ ವಿಹಾರ ಮಾಡ್ತಾಳ ಅಂತಿಕೊಂಡಿಲ್ಲ ನಮ್ಗೆ ಹೇಳ್ತಾರ. ಹೆಂಗಂತಂದ್ರ ವಾರಿ ನಿಧಿಯೊಳಗೆ ಅಖಿಳ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈಯುತ ಪರಮ ಮೋದದಲ್ಲಿ 20 ವಾರಿ ನಿಧಿ ಅಂತಂದ್ರೆ ಸಮುದ್ರ, ವಾರಿ ಅಂತಂದ್ರೆ ನೀರು, ನಿಧಿ ಅಂತಂದ್ರೆ ಅದೊಂದು ಸಂಪತ್ತು, ಅಂದ್ರೆ ನೀರಿನ ಸಂಪತ್ತು ಎಲ್ಲದ ಅಂತಂದ್ರೆ ಅದು ಸಮುದ್ರ. ಅದಕ್ಕೆ ಸಮುದ್ರಕ್ಕೆ ಏನದ ವಾರಿ ನಿಧಿ ಅಂತಿಕೊಂಡು ಕರೀತಾರ. ಹಂಗ ಸಮುದ್ರದೊಳಗ ಎಲ್ಲಾ ನದಿಗಳು ಕೂಡ ಬೇರೆ 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 ಬೇರೆಯಾಗಿನೇ ವಿಹಾರ ಮಾಡ್ತಿರ್ತಾವಂತವು, ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈಯುತ್ತ ಪರಮ ಮೋದದಲ್ಲಿ 20 ಅವು ಬೇರೆ ಬೇರೆ ವಿಹಾರವನ್ನ ಮಾಡ್ತಾ ಅತ್ಯಂತ ಸಂತೋಷದಿಂದ ಇರ್ತಾವಂತ ಹೇಳ್ತಾರ ಅವರು. ಅಂದ್ರೆ ತನ್ನ ಪತಿಯ ಜೋಡನೆ ಸೇರಿ ಅವು ಅತ್ಯಂತ ಸಂತೋಷದಿಂದ ವಿಹಾರವನ್ನ ಮಾಡ್ತಿರ್ತಾವ ನದಿಗಳು ಅಂತಿಕೊಂಡು ಹೇಳ್ತಾರ. ಹಂಗ ಅದೇ ರೀತಿ ಏನದ 3 ಗುಣಗಳ ಮಾನೆ ಎನಿಸುವ ಶ್ರೀ ರಮಾರೂಪಗಳು, ಅಂದ್ರ 3 ಗುಣಗಳಿಗೆ ಮಹಾಲಕ್ಷ್ಮೀ ದೇವಿ ಅಭಿಮಾನಿಗಳ ಅಂತಿಕೊಂಡು, ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳಿಗೆ ಶ್ರೀ ಮಹಾಲಕ್ಷ್ಮೀ ದೇವಿ ಅಭಿಮಾನಿಯಾಗಿದ್ದಾಳ. ಶ್ರೀ ರೂಪದಿಂದ ಸತ್ವಗುಣಕ್ಕೆ, ಭೂರೂಪದಿಂದ ರಜೋಗುಣಕ್ಕೆ, ಆಮೇಲೆ ದುರ್ಗಾ ರೂಪದಿಂದ ತಮೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಏನದ ಶ್ರೀ ರಮಾರೂಪಗಳು ಹರಿಯಲ್ಲಿ ತೋರ್ತಿಪ್ಪವು, ಭಗವಂತನಲ್ಲಿ ತೋರ್ತಾವಂತವು ಸರ್ವಕಾಲದಲ್ಲಿ ಸಮರಹಿತವೆನಿಸಿ ಅಂತಂದ್ರ. ಅಂದ್ರ ಈಗ ಹೆಂಗ ನಾವಿಲ್ಲಿ ಚಿಂತನೆಯನ್ನು ಮಾಡ್ಬೇಕಂತಂದ್ರ, ಈಗ ಮಹಾಲಕ್ಷ್ಮೀ ದೇವಿ ಏನದ ದೇಶತಃ ಕಾಲತಃ ಏನದ ಭಗವಂತನಿಗೆ ಸಮಾಳಾಗಿರ್ತಾಳ ಆಕಿ. ಅಂದ್ರೆ ಭಗವಂತ ಎಷ್ಟೇ ಅವತಾರಗಳನ್ನ ತಾಳಿ, ಯಾವುದೇ ದೇಶದಲ್ಲಿ ಅವತಾರವನ್ನ ತಾಳಿ, ಯಾವುದೇ ರೂಪವನ್ನ ತಾಳಿ, ಯಾವುದೇ ಕಾಲದಲ್ಲಿಯೂ ಕೂಡ ಭಗವಂತ ಅವತಾರವನ್ನ ತಾಳಿದ್ರು ಕೂಡ ಏನದ ಮಹಾಲಕ್ಷ್ಮಿ ಅಲ್ಲೆಲ್ಲವೂ ಕೂಡ ಆಕೆನದ ಒಂದೊಂದು ರೂಪದಿಂದ ತಾನೂ ಕೂಡ ಅವತಾರ ಮಾಡಿರ್ತಾಳ. ಅದಕ್ಕೆ ಹಿಂಗಾಗಿ ಆಕಿ ದೇಶತಃ ಕಾಲತಃ ಏನದ ಭಗವಂತನಿಗೆ ಆಕಿ ಸಮ ಇರ್ತಾಳ ಕೊಂಡು ಹೇಳ್ತಾರ. ಆದ್ರೆ ಏನದ ಭಗವಂತನಿಗೆ ಗುಣದಿಂದ ಮಾತ್ರ ಆಕೆ ಏನದ ಅನಂತ ಗುಣದಿಂದ ಲಕ್ಷ್ಮೀದೇವಿ ಕಡಿಮೆ ಇದ್ದಾಳ ಅಂತಿಕೊಂಡು ಹೇಳ್ತಾರ. ಅನಂತ ಗುಣದಿಂದ ಅಧಿಕ ಪುರಂದರ ವಿಠಲನು ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದ ನಾನು ಹತ್ನ ಹೇಳ್ತಾರ. ಅನಂತ ಗುಣದಿಂದ ಮಹಾಲಕ್ಷ್ಮಿ ಭಗವಂತನಿಗಿಂತ ಕಡಿಮೆ ಇದ್ದಾಳ. ಆದ್ರೆ ಏನದ ಆಕಿ ದೇಶತಃ ಕಾಲತಃ ಏನದ ಭಗವಂತ ಯಾವುದೇ ರೂಪದೊಳಗಿದ್ರು ಕೂಡ ಏನದ ಮಹಾಲಕ್ಷ್ಮಿಯಲ್ಲಿ ಅವತಾರವನ್ನ ಮಾಡ್ತಾಳಂತ. ಅಷ್ಟೇ ಅಲ್ಲ, ಮಹಾಲಕ್ಷ್ಮಿ ಏನದ ಭಗವಂತನಿಗೆ ಆಕಿ ಒಂದು ಕ್ಷಣ ಕೂಡ ಬಿಟ್ಟಿರುವುದಿಲ್ಲ ಅಂತಿಕೊಂಡು ಹೇಳ್ತಾರ. ಒಂದು ಕಡೆ ಹೇಳ್ತಾರೆ 7ನೇ ಸಂಧಿಯೊಳಗೆ ಹೇಳ್ತಾರ, ಇಂಥನಂತ ಅನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕ್ಷ್ಮಿ ಭಗವಂತನಿಗೆ ಆಭರಣ ಆಯುಧ ಅಂಬರ ಆಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದಲ್ಲಿ ಮಾಡುತ್ತ ತದ ಧೀನತ್ವ ವೈದಿಗಳು ಅಂತಿಕೊಂಡು ಹೇಳ್ತಾರಕಿ. ಅಂದ್ರೆ ಒಂದು ಕ್ಷಣ ಕೂಡ ಮಹಾಲಕ್ಷ್ಮಿ ಭಗವಂತನಿಗೆ ಬಿಟ್ಟಿರ್ಲಾರ್ದನೆ ಭಗವಂತನಿಗೆ ಆಕಿ ತಾನೇ ಆ ಭಗವಂತ ಹಾಕೊಳ್ಳುವಂತ ಆಭರಣ, ಅವನ ಕೈಲಿರ್ತಕ್ಕಂಥ ಆಯುಧ, ಭಗವಂತ ಹಾಕೊಳ್ಳುವಂತ ಬಟ್ಟೆ, ಇವೆಲ್ಲವೂ ಕೂಡ ತಾನೇ ಒಂದು ರೂಪದಿಂದ ಆಗಿ ಭಗವಂತನನ್ನು ಆವರಿಸಿಕೊಂಡಿರ್ತಾಳ. ಅಷ್ಟೇ ಅಲ್ಲದೇನದ ಭಗವಂತ ಇರುವಂತ ಲೋಕಗಳು ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಈ ಲೋಕಗಳೆಲ್ಲವೂ ಕೂಡ ಏನದ ಲಕ್ಷ್ಮಾತ್ಮಕವಾಗಿ ಮಹಾಲಕ್ಷ್ಮಿ ಒಂದು ಆ ರೂಪದಿಂದ ಇದ್ದು ನಿರಂತರವಾಗಿ ದೌತ್ಯ ಕರ್ಮ ಅಂತಕೊಂಡು ಹೇಳ್ತಾರ. ಭಗವಂತನ ಸೇವೆಯನ್ನ ಮಾಡ್ತಿರ್ತಾಳಂತಕಿ. ಅದನ್ನೇ ಪುರಂದರದಾಸ್ ಹೇಳ್ತಾರ, ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು ಹೇಳ್ತಾರ. ಕೋಟಿ ಕೋಟಿ ಭೃತ್ಯರಿರಲು ಅನೇಕ ಸೇವಕರು ಇರ್ತಾರ ಭಗವಂತನಿಗೆ, ಆದ್ರೂ ಕೂಡ ಏನದ ತಾನೇ ಭಗವಂತನ ಸೇವೆಯನ್ನ ಮಹಾಲಕ್ಷ್ಮಿ ಮಾಡ್ತಿರ್ತಾಳಂತ. ಆಮೇಲೆ ಹೇಳ್ತಾರ, ಛತ್ರ ಚಾಮರ ವೇಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿಯಂಥ ಮಾನ್ಯಳೋ. ಛತ್ರ ಚಾಮರ ವ್ಯಜನ ಪರ್ಯಂಕ ಅಂದ್ರೆ ಹಾಸಿಗೆ, ಅವನ ಕಡೆ ಛತ್ರ ಚಾಮರ ಎಲ್ಲ ಒಂದು ರೂಪದಿಂದ ತಾನೇ ಇದ್ದು ಭಗವಂತನ ಸೇವೆಯನ್ನ ಮಾಡ್ತಿರ್ತಾಳ ಮಹಾಲಕ್ಷ್ಮಿ. ಎಂಥ ಧನ್ಯಳು ಎಂಥ ಮಾನ್ಯಳು ಅಂತ ತಿಳ್ಕೊಂಡು ಪುರಂದರದಾಸರ ಮಹಾಲಕ್ಷ್ಮಿಯ ವರ್ಣನೆಯನ್ನ ಮಾಡ್ತಾರ. ಅಂತ ಮಹಾಲಕ್ಷ್ಮಿ ಏನದ ಭಗವಂತನಿಗೆ ಸರ್ವಕಾಲದಲ್ಲಿಯೂ ಕೂಡ ಅವನಿಗೆ ಆಕಿ ಒಂದೊಂದು ರೂಪದಿಂದ ಭಗವಂತನಿಗೆ ಆಕಿ ಅವನ ಜೋಡಿನೇ ಇರ್ತಾಳ. ಆದ್ರೂ ಕೂಡ ಆಕೆ ಏನದ ಸಮರಹಿತವೆನಿಸಿ, ಇಲ್ಲ ಅಂದ್ರೆ ಆಕಿ ಸಮ ಆಗುದಿಲ್ಲ ಅಂತ ಹೇಳ್ತಾರ.
ಅಂದ್ರೆ ಆಕಿಗೆ ದೇಶತಃ ಕಾಲತಃ ಮಾತ್ರ ಆಕೆ ಸಮ ಇರ್ತಾಳ ಭಗವಂತನಿಗೆ. ಆದ್ರೆ ಗುಣತಃ ಏನದ ಆಕಿ ಭಗವಂತನಿಗಿಂತ ಅನಂತ ಗುಣದಿಂದ ಆಕಿ ಕಡಿಮೆ ಇರುವ ಕಾರಣ ಆಕೆ ಏನತ್ತ ಸಮರಹಿತ, ಆಕಿ ಸಮ ಇರುವುದಿಲ್ಲ ಅಂತಿಕೊಂಡು ಹೇಳ್ತಾರ. ನಾವ್ ಹೀಗೂ ಅರ್ಥ ಮಾಡ್ಕೋಬಹುದು. ಮತ್ ಇನ್ನೊಂದಂದ್ರ ಭಕ್ತರೊಳಗ ಅತ್ಯಂತ ಶ್ರೇಷ್ಠವಾದ ಭಕ್ತರು ಯಾರಂದ್ರೆ ಮಹಾಲಕ್ಷ್ಮೀ ದೇವಿನೇ. ಅಂದ್ರ ಮಹಾಲಕ್ಷ್ಮಿ ಭಕ್ತಿಗೆ ನಾವು ಹೋಲಿಸಿದ್ರ ಮಹಾಲಕ್ಷ್ಮಿಗೆ ಕೂಡ ಸಮರಹಿತರು, ಆಕಿಗೆ ಸಮಾನ ಅವರು ಯಾರೂ ಇಲ್ಲ ಅಂತೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಕೇವಲ ಮಹಾಲಕ್ಷ್ಮಿಯ ಸೌಂದರ್ಯವನ್ನು ನೋಡಿ ಭಗವಂತ ಆಕಿನ ವಿವಾಹವಾಗುವುದಿಲ್ಲ, ಆಕಿಲಿರ್ತಕ್ಕಂಥ ಭಕ್ತಿಯನ್ನು ನೋಡಿ ಭಗವಂತ ಆಕಿನ ವಿವಾಹವಾಗ್ಯಾನ ಅಂತಿಕೊಂಡು ಹೇಳ್ತಾರ. ಒಂದ್ ಕಡೆ ಹೇಳ್ತಾರ ಜಗನ್ನಾಥದಾಸರು ಅದನ್ನೇ ಹೇಳ್ತಾರ, ವೇದ ತತ್ತಿಗಳ ಮಾನಿ ಲಕ್ಷ್ಮಿ ಧರಾಧರನ ರೂಪ ಗುಣಗಳ ಆದಿ ಮಧ್ಯಾಂತವನ್ನು ಕಾಣದೆ ಮನದಿ ಯೋಚಿಸುತ್ತ ಆದಪ್ಪನ ಈತನಿಗೆ ಪತ್ನಿ ಕೃಪೋಧದಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆ ಅವು ತಣವ ಕೊಂಬಂತೆ ಅಂತಿಕೊಂಡು ಹೇಳ್ತಾರ. ಅಂದ್ರ ಭಗವಂತನನ್ನ ಎದಕ್ಕೆ ನನ್ನ ಹೆಂಗ ವಿವಾಹ ಆಗ್ಯಾನ ಅಂತಂದ್ರ, ಹೆಂಗೊಬ್ಬ ದೊಡ್ಡ ಒಂದು ದೇಶದ ರಾಜ ಒಂದು ಭಿಕ್ಷುಕನ ಮನೆಗೆ ಹೋಗಿ ಔತಣವನ್ನ ಅವ್ರ ಮನೆ ಆದರ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾನೋ ಆ ರೀತಿ ಭಗವಂತ ನನ್ನನ್ನು ವಿವಾಹ ಆಗ್ಯಾನ. ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ ನನ್ನ ಮೇಲಿನ ಅನುಗ್ರಹದಿಂದ ಕರುಣಾದೃಷ್ಟಿಯಿಂದ ನನ್ನನ್ನು ವಿವಾಹ ಆಗ್ಯಾನ ಅಂತಿಕೊಂಡು ಮಹಾಲಕ್ಷ್ಮೀ ದೇವಿ ಆಕಿ ವೇದ ತತ್ತಿಗಳ ಮಾನಿ, ವೇದಗಳ ಅಭಿಮಾನಿ ಆಗಿರ್ತಕ್ಕಂಥ ಲಕ್ಷ್ಮೀದೇವಿ ಈ ರೀತಿ ಯೋಚನೆ ಮಾಡ್ತಾಳ ಅಂತ. ಭಗವಂತನಿಗೆ ನಾನು ಎದಕ್ಕೂ ಸಮ ಅಲ್ಲ, ಒಬ್ಬ ಭಿಕ್ಷುಕನ ಮನೆಗೆ ಹೋಗಿ ರಾಜ ಔತಣವನ್ನ ಸ್ವೀಕಾರ ಮಾಡ್ತಾನೋ ಆ ರೀತಿ ಭಗವಂತ ನನ್ನನ್ನು ಸ್ವೀಕಾರ ಮಾಡೋಣ ಅಂತಿಕೊಂಡು ಹೇಳ್ತಾಳಕಿ. ಹಂಗ ಅನಂತ ಗುಣದಿಂದ ಭಗವಂತನಿಗೆ ಮಹಾಲಕ್ಷ್ಮಿ ಗುಣದಿಂದ ಕಡಿಮೆ ಇದ್ದಾಳ ಅಂತಿಕೊಂಡಿಲ್ಲ, ಸಮರಹಿತವೆನಿಸಿ ಅಂತಿಕೊಂಡಿಲ್ಲ ಈ ನುಡಿ ಒಳಗೆ ಹೇಳ್ತಾರ. ಅವನು ಈ ನುಡಿಯ ಒಂದು ಸಂಕ್ಷಿಪ್ತ ಸಾರಾಂಶ ಅಂತಂದ್ರ, ಹೆಂಗ ನದಿಗಳು ಸಮುದ್ರವನ್ನ ಸೇರಿದ್ರು ಕೂಡ ಅವು ಸಮುದ್ರ ಜೊತೆ ಅವು ಐಕ್ಯ ಆಗೋದಿಲ್ಲ, ಸಮುದ್ರಕ್ಕಿಂತ ಭಿನ್ನವಾಗಿರ್ತಾವ. ಹಂಗ ಮಹಾಲಕ್ಷ್ಮೀ ದೇವಿ ಏನದ ಭಗವಂತನ ಜೊತೆ ವಿಹಾರ ಮಾಡಿದ್ರು, ಅನಂತ ಅವತಾರಗಳನ್ನು ತಾಳಿದ್ರು ಕೂಡ ಏನದಕ್ಕಿ ಭಗವಂತನಕ್ಕಿಂತ ಅನಂತ ಗುಣದಿಂದ ಆಕಿ ಕಡಿಮೆ ಇದ್ದಾಳ ಅಂತಿಕೊಂಡು ನಮಗ ದಾಸರು ಈ ಒಂದು ಲಕ್ಷ್ಮಿ ಮತ್ತು ಭಗವಂತನ ತಾರತಮ್ಯ ಜ್ಞಾನವನ್ನ ನಮಗಿಲ್ಲಿ ಮಾಡಿಕೊಡ್ತಾರ ಅಂತ ನಾವು ತಿಳ್ಕೊಬಹುದು. ಆಮೇಲೆ ಇಂದ 30ನೇ ನುಡಿ ಒಳಗೆ ಹೇಳ್ತಾರ, ಅಂದ್ರ ಇದು ಹರಿಕಥಾಮೃತ ಸಾರದ ಮಹತ್ವ ಎಷ್ಟು ಅನ್ನೋದನ್ನ ಈ ನುಡಿ ಒಳಗ ನಮಗ ತಿಳಿಸಿಕೊಡ್ತಾರ ದಾಸರು. ಕೋಕನದ ಸಖನುದಯ ಘೂಕಾಲೋಕನಕ್ಕೆ ಸೊಗಸದಿರೆ ಭಾಸ್ಕರತಾ ಕಳಂಕನೆ ಈ ಕೃತಿಪತಿ ಜಗನ್ನಾಥನಿರೇ ಸ್ವೀಕರಿಸಿ ಸುಖ ಪಡಲರಿಯದ ವಿವೇಕಿಗಳು ನಿಂದಿಸಿದರೇನಹುದಿ ಕವಿತ್ವ ಕೇಳಿ ಸುಖ ಪಡದಿ ಹರೆ ಕೋವಿದರು. ಇದು ಹೇಳ್ತಾರ, ಇದು ಹರಿಕಥಾಮೃತ ಸಾರ ಗ್ರಂಥ ಎನ್ನುವುದು ಇದು ಕೆಲವ್ರು ಏನಂತಾರ ಇದೇನು ಕನ್ನಡ ಗ್ರಂಥದ, ಇದ್ರೊಳಗೆ ಏನ ಬರೀ ಕನ್ನಡವನ್ನ ಅಷ್ಟೇ ಬರ್ದಾರ, ಇದೇನು ನಮ್ಮಂಥವ್ರಿಗೆ ಯೋಗ್ಯತೆ ಅಲ್ಲ ಅಂತಿಕೊಂಡು ಕೆಲವರು ಪಂಡಿತರು ಜ್ಞಾನಿಗಳು ವಿಚಾರ ಮಾಡ್ತಾರಂತ. ಏನಿದು ಬರೀ ಕೇವಲ ಹೆಣ್ಮಕ್ಳಿಗಾಗಿರುತ್ತ ಗ್ರಂಥ ಅಂತ ಕೆಲವೊಬ್ರು ತಿಳ್ಕೊಂಡಿರ್ತಾರಂತ. ಕೆಲವು ಹೆಣ್ಮಕ್ಳು ಅಷ್ಟೇ ಇದನ್ನ ಅನ್ಬೇಕು, ಪಾರಾಯಣ ಮಾಡ್ಬೇಕು, ಅವ್ರಷ್ಟೇ ತಿಳ್ಕೊಬೇಕು, ನಮಗೇನಿದೆ ಆ ಸಂಬಂಧ ಇಲ್ಲ ಅಂತ ಕೆಲವೊಬ್ರು ತಿಳ್ಕೊಂಡಿರ್ತಾರ. ಆದ್ರೆ ಇಲ್ಲೇ ದಾಸರು ನಮಗ ಒಂದು ದೃಷ್ಟಾಂತವನ್ನ ಕೊಟ್ಟು ಹೇಳ್ತಾರ, ಕೋಕನದ ಸಖನುದಯ. ಈಗ ನೋಡ್ರಿ ಇಲ್ಲಿ ಸೂರ್ಯನಿಗೆ ಇಲ್ಲಿ ಕೋಕನದ ಸಖ ಅಂತಿಕೊಂಡಿಲ್ಲ ಶಬ್ದವನ್ನ ಪ್ರಯೋಗ ಮಾಡ್ತಾರ ದಾಸರು. ಇದೇ ಸಂಧಿ ಒಳಗ ಸೂರ್ಯನಿಗೆ 3 ಥರವಾಗಿ ಅವರು ಹೇಳಿದ್ರು. ವಾರಜಾಪ್ತ ಅಂತಿಕೊಂಡು ಒಂದ್ ಕಡೆ ಹೇಳಿದ್ರು, ಅಂದ್ರೆ ವಾರಜ ಕಮಲ, ಕಮಲದ ಗೆಳೆಯ ಅಂತಿಕೊಂಡು. ಮತ್ ಇನ್ನೊಂದು ಕಡೆ ಹೇಳಿದ್ರು ನಳಿನ ಮಿತ್ರ ಅಂತಿಕೊಂಡು. ನಿನ್ನಿನ ದಿವಸ ನೋಡಿದ್ರು ನಳಿನ ಮಿತ್ರ, ನಳಿನ ಅಂದ್ರೆ ಕಮಲಕ್ಕೆ ಮಿತ್ರ ಅಂತಿಕೊಂಡು. ಇಲ್ಲಿ ಏನಂತಾರ ಕೋಕನದ ಸಖ ಅಂತಿಕೊಂಡಿಲ್ಲ. ಈ ರೀತಿ ಒಂದು ಎಷ್ಟು ವಿವಿಧವಾದ ಒಂದು ಶಬ್ದ ಭಂಡಾರವನ್ನು ನಮಗ ದಾಸರು ಕೊಡ್ತಾರಿಲ್ಲಿ. ಕೋಕನ ಅಂತಂದ್ರೆ ಕಮಲ, ಕಮಲದ ಗೆಳೆಯ ಅಂತಂದ್ರೆ ಸುಖ. ಇದು ಕಮಲದ ಕೋಕನದ ಸಖ ಅಂತಂದ್ರ ಗೆಳೆಯ, ಅಂದ್ರೆ ಕಮಲದ ಗೆಳೆಯ ಯಾರಂತಂದ್ರೆ ಸೂರ್ಯ. ನಿನ್ನಿನ ದಿವಸ ತಿಳ್ಕೊಂಡಿದೀವಿ, ಸೂರ್ಯ ಹುಟ್ಟಿದ ಮೇಲೆ ಕಮಲ ಅರಳತದ, ಅದಕ್ಕೇನದ ಸೂರ್ಯನಿಗೆ ಕಮಲದ ಮಿತ್ರ, ವಾರಜಾಪ್ತ, ನಳಿನ ಮಿತ್ರ, ಕೋಕನದ ಸಖ, ಕಮಲ ಮಿತ್ರ, ಹಿಂಗೆಲ್ಲ ನಾನಾ ಪ್ರಕಾರವಾಗಿ ಶಬ್ದಗಳನ್ನ ಪ್ರಯೋಗ ಮಾಡ್ತಾರ. ಹಂಗಿಲೆ ಕೋಕನದ ಸಖನುದಯ ಅಂದ್ರೆ ಕೋಕನದ ಸಖ ಅಂದ್ರೆ ಸೂರ್ಯನ ಉದಯ ಏನದ ಭೂಕಾಲೋಕನಕ್ಕೆ. ಭೂಕ ಅಂತಂದ್ರ ಗೂಬೆಗಳು, ಆಲೋಕನ ಅಂತಂದ್ರ ದೃಷ್ಟಿಗೆ. ಅಂದ್ರ ಈಗ ಸೂರ್ಯ ಹುಟ್ಟಿದ ಮೇಲೆ ಏನದ ಅವು ಗೂಬೆಗಳಿಗೆ ಏನದ ಅಂದ್ರ ಅವಕ್ಕ ರಾತ್ರಿ ಮಾತ್ರ ಕಣ್ಣು ಕಾಣಿಸ್ತದ. ಅವಕ್ಕ ಮುಂಜಾನೆ ಸೂರ್ಯ ಹುಟ್ಟಿದ ಮೇಲೆ ಅವಕ್ಕ ಕಣ್ಣು ಕಾಣಿಸೋದಿಲ್ಲ. ಅವು ಆಮೇಲೆ ಅವಕ್ಕ ರಾತ್ರಿ ಮಾತ್ರ ಒಡ್ಡಾಡ್ತಿರ್ತಾವ. ಹಂಗ ಸೂರ್ಯನ ಉದಯ ಏನದ ಅವದ್ರ ಸೂರ್ಯನ ಉದಯದ ಅದ ರುಚಿ ಏನದ, ಅದ್ರದ ದೃಶ್ಯವನ್ನ ಅನುಭವಿಸೋ ಶಕ್ತಿ ಏನದ ಗೂಬೆಗಳಿಗೆ ಇರುವುದಿಲ್ಲ ಅವಕ್ಕ. ಅದಕ್ಕೆ ಗೂಬೆಗಳೇನಂತಾವ ಸೂರ್ಯನ ಉದಯ ಅವು ತಿರಸ್ಕಾರ ಮಾಡ್ತಾವಂತ. ಏನು ಸೂರ್ಯ ಹುಟ್ಟಿದಪ್ಪ, ನಮ್ಗಿನ್ನೇನ್ ಮಾಡೋದು, ನಾವು ಮತ್ತೆ ಎಲ್ಲರೂ ಮೂಲಿ ಸೇರಬೇಕಂತ ಹಿಂಗೆ ಗೂಬೆಗಳು ವಿಚಾರ ಮಾಡ್ತಾವ.
ಆದ್ರೆ ನಮ್ಮಂಥವ್ರು ಏನಂತೀವಿ, ಸೂರ್ಯ ಹುಟ್ಟಿದ್ಮೇಲೆ ನಮ್ಗೆ ಎಷ್ಟೊಂದು ಕೆಲಸ ಕಾರ್ಯಗಳಿರ್ತಾವೆ, ಸೂರ್ಯ ಹುಟ್ಟಿದ್ಮೇಲೆ ನಾವು ಎಷ್ಟೊಂದು ಅದರ ಆನಂದವನ್ನು ನಾವು ಅನುಭವಿಸ್ತೀವಿ ಸೂರ್ಯೋದಯದು. ಆದ್ರೆ ಅದು ಆನಂದವನ್ನು ಅನುಭವಿಸುವ ಶಕ್ತಿ ಯಾರಿಗೆ, ಗೂಬೆಗಳಿಗೆ ಇರುವುದಿಲ್ಲ ಅವಕ್ಕೆ. ಅದಕ್ಕೆ ಹೇಳ್ತಾರ ಕೋಕರ್ಣದ ಸಖನುದೇ ಘೂಕಾಲೋಕನಕ್ಕೆ ಸೊಗಸದಿರೆ. ಅಂದ್ರೆ ಅವಕ್ಕೆ ಗೂಬೆಗಳಿಗೆ ಅದ್ರ ಸೊಗಸ ತಿಳ್ಕೊಳಿಕ್ಕಂದ್ರ ಅದಕ್ಕೆ ಭಾಸ್ಕರ ತಾ ಕಳಂಕನೆ ಅಂತಿಕೊಂಡು ಹೇಳ್ತಾರ. ಅಂದ್ರೆ ಸೂರ್ಯ ಹುಟ್ಟಿದಕ್ಕೆ ಅವಕ್ಕೆ ಗೂಬೆಗಳಿಗೆ ಅವು ಅವು ಬೇಸರ ಮಾಡ್ಕೊಂಡ್ರ ಅದರಿಂದ ಸೂರ್ಯನಿಗೆ ಏನಾದ್ರ ಕಳಂಕ ಬರ್ತದ ಅನ್ನೋದಕ್ಕೆ ಏನೂ ಬರುವುದಿಲ್ಲ. ಅದ್ರ ಗೂಬೆದ ಸ್ವಭಾವ, ಅದ್ರ ಜಾತಿ ಅದು ತನ್ನ ಪುರದಕ್ಕ ಅಂತಿರ್ತದ. ಸೂರ್ಯ ಹುಟ್ಟಿರ್ತಾನವ, ಸೂರ್ಯನಿಗೇನು ದೋಷ ಇಲ್ಲ, ಅವಂಗೇನು ಕಳಂಕ ಬರುವುದಿಲ್ಲ. ಹಂಗೇನದ ಈ ಕೃತಿಪತಿ ಜಗನ್ನಾಥನಿರೆ. ಈ ಕೃತಿ ಅಂದ್ರೆ ಈ ಹರಿಕಥಾಮೃತ ಸಾರದ ಪತಿ ಅಂದ್ರೆ ಒಡೆಯ ಯಾರಂತಂದ್ರೆ ಜಗನ್ನಾಥನಿರೆ ಅಂತಿಕೊಂಡು ಹೇಳ್ತಾರ. ಈ ಹರಿಕಥಾಮೃತ ಸಾರದ ತುಂಬೇನದ ಕೇವಲ ಭಗವಂತನ ಮಹಿಮೆಗಳನ್ನ ತುಂಬಿರುವುದರಿಂದ ಇದು ಒಂದು ಭಗವಂತನ ಇದಕ್ಕೆ ಗ್ರಂಥಕ್ಕೆ ಭಗವಂತನ ಪ್ರತಿಪಾದ್ಯನಾಗಿದ್ದಾನ ಅಂತಿಕೊಂಡು ಹೇಳ್ತಾರ. ಅದಕ್ಕೆ ಇಂಥ ಒಂದು ಗ್ರಂಥವನ್ನ ಸ್ವೀಕರಿಸಿ ಸುಖ ಪಡಲರೇ ಅವಿವೇಕಿಗಳು. ಕೆಲವೊಬ್ರು ಅವಿವೇಕಿಗಳು ಏನದ ಈ ಒಂದು ಗ್ರಂಥದ ಒಂದೇನದ ಒಂದು ಮಹತ್ವವನ್ನು ಅವರು ತಿಳ್ಕೊಳ್ಳಾರ್ದೆ ಹೋಗ್ತಾರ ಅವರು. ಅದಕ್ಕೆ ಇದೇನ್ ಬಿಡು, ಕೇವಲ ಒಂದು ಕನ್ನಡದಲ್ಲಿ ಬರೆದಿರುವಂತ ಗ್ರಂಥ ಇದು ನಮಗೇನು ಯೋಗ್ಯತೆ ಅಲ್ಲ, ನಾವೆಲ್ಲ ಸಂಸ್ಕೃತವನ್ನು ಅಧ್ಯಯನ ಮಾಡ್ತೀವಿ, ದೊಡ್ಡ ದೊಡ್ಡ ಪಂಡಿತರಿದ್ದೀವಿ, ಕೇವಲ ಸಂಸ್ಕೃತ ಮಾತ್ರ ನಮಗ ಅಧ್ಯಯನಕ್ಕೆ ಯೋಗ್ಯ ಅಂತಿಕೊಂಡು ಕೆಲವೊಬ್ರು ತಿಳ್ಕೊತಿರ್ತಾರ. ಅಂತ ಅವಿವೇಕಿಗಳಿಗೆ ಅದು ನಿಂದಿಸಿದರ ಏನ್ ಅಂತಿಕೊಂಡು ಕೇಳ್ತಾರವ್ರು. ಅಂತ ಅವಿವೇಕಿಗಳು ನಿಂದಿಸಿದ್ರ ಏನಹುದು, ಈ ಕವಿತ್ವ ಕೇಳಿ ಸುಖ ಪಡದಿಹರೆ ಕೋವಿದರು ಅಂತಿಕೊಂಡು ಹೇಳ್ತಾರ. ನಿಜವಾದ ಜ್ಞಾನಿಗಳು ಯಾರಂತಂದ್ರ ಎಲ್ಲಿ ಭಗವಂತನ ಒಂದು ಕಥಾಮೃತ ಇರ್ತದ ಅದೆಲ್ಲವೂ ಕೂಡ ನಮಗೇನು ತಿಳ್ಕೊಳ್ಳಿಕ್ಕೆ ಯೋಗ್ಯವಾದಂತಹದ್ದೇ. ಅದು ಯಾವುದೇ ಭಾಷೆಯಲ್ಲಿರ್ಲಿ, ಕನ್ನಡದಲ್ಲೇ ಇರ್ಲಿ, ಸಂಸ್ಕೃತದಲ್ಲೇ ಇರ್ಲಿ, ಅದು ಭಗವಂತನ ಮಹಿಮೆಗಳಿಂದ ತುಂಬಿದ್ರ ಅದು ನಮ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಯೋಗ್ಯವಾದಂತಹ ಗ್ರಂಥ ಅದು. ಅದಕ್ಕೆ ಇನ್ನೊಂದು ಕಡೆನೂ ಹೇಳ್ತಾರ ಅವರು, ಹರಿಕಥಾಮೃತ ಸಾರವಿದು ಸಂತರು ಸದಾ ಚಿತ್ತೈಸುವುದು ನಿಷ್ಠುರಿಗಳಿಗೆ ಮೂಢರಿಗೆ ಪಂಡಿತ ಮಾನಿ ಪಿಶುನರಿಗೆ ಅರಸಿಕರಿಗೆ ಇದನ್ನು ಪೇಳದಲೆ ನಿವೃತ್ತ ಸದ್ಭಕ್ತಿಯಲ್ಲಿ ಭಗವತ್ ಚರಿತೆಗಳ ಕೊಂಡಾಡಿ ಹಿಗ್ಗುವ ಭಗವದ್ದಾಸರಿಗೆ ತಿಳಿಸುವುದು ಈ ರಹಸ್ಯ ಅಂತಿಕೊಂಡು ಹೇಳ್ತಾರೆ. ಇದು ಹರಿಕಥಾಂಸಾರ ರಹಸ್ಯವಾದಂಥ ಗ್ರಂಥದ. ಇದನ್ನ ಪಂಡಿತ ಅಭಿಮಾನಿಗಳಿಗೆ, ಅಹಂಕಾರಿಗಳಿಗೆ, ನಿಷ್ಠುರಿಗಳಿಗೆ, ಚಾಡಿಕೋರರಿಗೆ ಇದನ್ನ ಹೇಳಿಕ್ ಹೋಗ್ಬೇಡ್ರಿ. ಇದನ್ನ ಯಾರು ಸದ್ಭಕ್ತಿಯಲ್ಲಿ ಯಾರು ಭಕ್ತಿಯಿಂದ ಈ ಒಂದು ಗ್ರಂಥವನ್ನ ಅಧ್ಯಯನ ಮಾಡ್ತಾರ, ಕೇಳ್ತಾರ, ಅವರಿಗೆ ಮಾತ್ರ ಇದನ್ನ ತಿಳಿಸ್ರಿ ಅಂತಿಕೊಂಡು ಜಗನ್ನಾಥದಾಸ ನಮ್ಗ ತಿಳಿಸಿಕೊಡ್ತಾರ. ಅದಕ್ಕೆ ಇನ್ನೊಂದು ಕಡೆನೂ ಹೇಳ್ತಾರ ನೋಡ್ರಿ, ಮಳೆಯ ನೀರೋಣಿ 7 ಪರೆಯಲು ಬಳಸರೂರೊಳಗೆದ್ದ ಜನರು ಜಲವು ಹೆದ್ದರ ಗೂಡೆ ಮಜ್ಜನ ಪಾನಗೈದಪರು ಕಲುಷವಚನಗಳ ದೊಡೆಯು ಬಾಂಬಳೆಯ ಪೆತ್ತವನ ಪಾದ ಮಹಿಮಾ ಜಲದಿ ಪೊಕ್ಕುದರಿಂದ ಮಾಣ್ದುಪ್ಪರೆ ಮೈಸೂರರು ಅಂತಿಕೊಂಡು ಹೇಳ್ತಾರ. ಅಂದ್ರ ಒಂದು ಮಳೆ ನೀರೇನದ ಒಂದು ಓಣಿ ಒಳಗೆ ಹರಿತಿಕತ್ತಿತ್ತಂದ್ರ ಆ ನೀರನ್ನು ಯಾರೂ ಬಳಸೋದಿಲ್ಲ ನಾವು. ಅದೇ ನೀರು ಒಂದು ನದಿಗೆ, ಒಂದು ಸಮುದ್ರಕ್ಕೆ ಸೇರಿತಂದ್ರ ಆ ನೀರೇನದ ನಾವು ಪವಿತ್ರ ಅಂತಿಕೊಂಡು ಉಪಯೋಗ ಮಾಡ್ತೀವಿ. ಹಂಗ ಇದು ಗ್ರಂಥ ಏನದ ಕನ್ನಡದಿಂದ ಕೂಡಿದ್ರು ಕೂಡ ಏನದ ಇದ್ರೊಳಗ ಭಗವಂತನ ಮಹಿಮೆಯನ್ನ ಒಳಗೊಂಡಿದ್ರಿಂದ ಇದು ಏನದ ಅದೊಂದು ಪವಿತ್ರವಾದ ಒಂದು ಗ್ರಂಥ ಅನಿಸ್ಕೊಂಡದ. ಅದಕ್ಕೆ ಇದು ಭಗವಂತನ ಮಹಿಮೆಯಿಂದ ಕೂಡಿರ್ತದ್ರಿಂದ ಇದನ್ನ ಮೈಸೂರರು ಅಂದ್ರ ಜ್ಞಾನಿಗಳು ಇದನ್ನ ಸ್ವೀಕಾರ ಮಾಡ್ತಾರ ಅಂತಿಕೊಂಡಲ್ಲೇ ದಾಸರು ತಿಳಿಸಿಕೊಡ್ತಾರ. ಅಂದ್ರೆ ನಾವು ಬೇಕಾದ ಸಂಸ್ಕೃತೊಳಗೆ ಬರೆದ್ರು ಕೂಡ ಅದು ಭಗವಂತನ ಮಹಿಮೆ ಇರ್ಲಾರ್ದೆ ಇರುವಂತ ಗ್ರಂಥ ಇದ್ರ ಅದು ಗ್ರಂಥ ಸಂಸ್ಕೃತೊಳಗೆ ಇದ್ರೂ ಕೂಡ ಉಪಯೋಗ ಇಲ್ಲ. ಆದ್ರೆ ಕನ್ನಡದೊಳಗೆ ಇದ್ರೂ ಕೂಡ ಏನದ ಕೇವಲ ಭಗವಂತನ ಮಹಿಮೆಗಳನ್ನ ತಿಳಿಸಿಕೊಡುವುದರಿಂದ ಈ ಒಂದು ಗ್ರಂಥ ಮಹತ್ವವಾಗ್ಯದ ಅಂತಿಕೊಂಡು ಹೇಳ್ತಾರ. ಯಾಕಂದ್ರೆ ಇದು ಹರಿಕಥಾಂಸಾರ ಗ್ರಂಥ ಅಂದ್ರ ವಾದಿರಾಜರ ಕೋಶಕೊಪ್ಪು ಹರಿಕಥಾಮೃತ ಸಾರ ಪೀಳಿದರು ಅಂತಿಕೊಂಡು ಇದರ ಫಲಶ್ರುತಿಯೊಳಗೆ ನಮಗೆ ಹೇಳ್ತಾರ. ಅಂದ್ರೆ ವಾದಿರಾಜರ ಒಂದು ಅವ್ರ ಗ್ರಂಥಾಲಯದೊಳಗೆ ಇರ್ತಕ್ಕಂಥ ಎಲ್ಲವನ್ನ ಸಂಗ್ರಹ ಮಾಡಿಕೊಂಡು ದಾಸರು ಈ ಹರಿಕಥಾಮಸಾರೊಳಗೆ ಬರ್ದಾರ. ವೇದ, ಉಪನಿಷತ್ತು, ಪುರಾಣಗಳು, ಆಮೇಲೆ ಎಲ್ಲ ಒಂದು ಏನು ವ್ಯಾಸ ಸಾಹಿತ್ಯದ ಒಂದು ಸಂಗ್ರಹ ಏನದ ಎಲ್ಲವನ್ನೂ ಕೂಡ ಏನದ ಸಾಮಾನ್ಯ ಜನರಿಗೆ ಒಂದು ಮುಟ್ಟಿಸುವ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಗೆ ಹರಿಕಥಾಂಸಾರವನ್ನು ದಾಸರು ನಮ್ಗೆ ಇಲ್ಲಿ ಜಗನ್ನಾಥದಾಸರು ಕೊಟ್ಟಾರ. ಯಾಕಂದ್ರೆ ಜಗನ್ನಾಥದಾಸ ಅವರು ಕೇವಲ ಅವರು ಮೊದಲು ಅವರು ಒಬ್ಬ ದೊಡ್ಡ ಪಂಡಿತರವರು, ಶ್ರೀನಿವಾಸಾಚಾರ್ಯರು ಅಂತಿಕೊಂಡು ಕೇವಲ ಸಂಸ್ಕೃತವನ್ನೇ ಮಾತ್ರವನ್ನ ಅವರು ತಿಳ್ಕೊಂಡು ಅವರು ಒಂದು ಅಹಂಕಾರದಿಂದ ವಿಜಯದಾಸರನ್ನ ಅವಮಾನ ಮಾಡಿದಾಗ ವಿಜಯದಾಸರೇನ ಕೇವಲ ಕನ್ನಡದ ಒಬ್ಬರು ದಾಸರು ಅಂತಿಕೊಂಡು ಅವಮಾನ ಮಾಡಿದಾಗ ಅವರಿಗೆ ಒಂದು ಹೊಟ್ಟೆ ನೋವು ಬಂದು ಪಶ್ಚಾತ್ತಾಪ ಆಗಿ ಮುಂದೆ ಗೋಪಾಲದಾಸರಿಂದ 40 ವರ್ಷದ ಆಯುರ್ದಾನವನ್ನ ಪಡೆದು ಈ ಒಂದು ಹರಿಕಥಾಂಸಾರವನ್ನ ಬರೀತಾರ.
ಅವಾಗ ಅವ್ರಿಗೆ ದೊಡ್ಡವರು ಸಂಸ್ಕೃತ ಪಂಡಿತರಾಗಿದ್ರು ಕೂಡ ಇವ ಎಲ್ಲರ ಕನ್ನಡದೊಳಗೆ ಗ್ರಂಥವನ್ನ ಬರೀತಾರ ಅಂತಂದ್ರ ಅದು ಅವರ ಒಂದು ದೊಡ್ಡ ಒಂದು ಹಿರಿಮೆ ಅಂತಿಕೊಂಡು ನಾವಿಲ್ಲಿ ಹೇಳಬಹುದು. ಅದಕ್ಕೆ ಎಲ್ಲರಿಗೊಂದು ಮುಟ್ಟಿಸುವ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ನಮ್ಗೆ ದಾಸರು ಈ ಒಂದು ಗ್ರಂಥವನ್ನ ಕೊಟ್ಟಾರ. ಅದನ್ನೇ ಈ ನುಡಿ ಒಳಗೆ ನಮ್ಗೆ ದಾಸರು ತಿಳಿಸಿಕೊಡ್ತಾರ. 30ನೇ ನುಡಿ ಒಂದು ಸಂಕ್ಷಿಪ್ತ ಸಾರಾಂಶ ಏನಂತಂದ್ರ, ಹೆಂಗ ಒಂದು ಸೂರ್ಯನ ಉದಯ ಒಂದು ಗೂಬೆಗೆ ಅದು ಸೊಗಸುವುದಿಲ್ಲ, ಹೆಂಗ ಅದರ ಆನಂದವನ್ನ ಅನುಭವಿಸೋ ಶಕ್ತಿ ಆ ಗೂಬೆಗೆ ಇರುವುದಿಲ್ಲ, ಅದಕ್ಕೆ ಆ ಗೂಬೆ ಏನದ ಆ ಸೂರ್ಯದೇವನ ಅದು ನಿಂದಿಸ್ತದಂತ. ಹಂಗ ಕೂಡ ಈ ಹರಿಕಥಾಮೃತ ಸಾರ ಗ್ರಂಥ ಇದು ಕೇವಲ ಕನ್ನಡ ಗ್ರಂಥ ಅಂತಿಕೊಂಡು ಅವಿವೇಕಿಗಳು ಇದನ್ನ ನಿಂದನೆ ಮಾಡಿದ್ರು ಕೂಡ ಇದು ಭಗವಂತನ ಮಹಿಮೆಗಳನ್ನ ಒಳಗೊಂಡಿರುವುದರಿಂದ ಇದನ್ನ ನಿಜವಾದ ಜ್ಞಾನಿಗಳು ಇದನ್ನ ಸ್ವೀಕಾರ ಮಾಡಲಾರ್ದೆ ಬಿಡುವುದಿಲ್ಲ, ಅವ್ರು ಇದನ್ನ ಸ್ವೀಕಾರ ಮಾಡೇ ಮಾಡ್ತಾರ ಅಂತಿಕೊಂಡಿಲ್ಲ. ನಮಗೆ ದಾಸರು ಒಂದು ಹರಿಕಥಾಂಸಾರದ ಗ್ರಂಥದ ಮಹತ್ವವನ್ನು ನಮಗೆ ದಾಸರು ಈ ಒಂದು ನುಡಿ ಒಳಗ ನಮಗ ತಿಳಿಸಿಕೊಡ್ತಾರ. ಇನ್ನು ಕೊನೆ ನುಡಿ 31ನೇ ನುಡಿ ಒಳಗ ನಮಗ ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣಂತ. ಚೇತನ ಚೇತನಗಳಲ್ಲಿ ಗುರು ಮಾತರಿಶ್ವಾಂತರ್ಗತ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದೆ ಕಾತರವ ಪುಟ್ಟಿಸಿ ವಿಷಯದಲ್ಲಿ ಯಾತುಧಾನರವ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವಧ್ಯ. ಅಂದ್ರೆ ಇಲ್ಲಿ ಹೇಳ್ತಾರ ಚೇತನ ಚೇತನಗಳಲ್ಲಿ ಅಂದ್ರ ಚೇತನರು ಮತ್ತು ಅಚೇತನರು ಅಂದ್ರ ಜಡ ಮತ್ತು ಚೇತನರಿವರ್ತಂತ ಎಲ್ಲ ಪದಾರ್ಥಗಳಲ್ಲಿ ಕೂಡ ಏನದ ಗುರು ಮಾತರಿಶ್ವಾಂತರ್ಗತ ಅಂದ್ರೆ ಮಾತರಿಶ್ವ ಅಂತಂದ್ರ ವಾಯುದೇವರಿಗೆ ಮಾತರಿಶ್ವ ಅಂತಿಕೊಂಡು ಕರೀತಾರ. ಇದು ವೇದದಲ್ಲಿ ಬಂದಿರುವಂತ ಒಂದು ಶಬ್ದ. ಇದು ವಾಯುಸ್ತುತಿ ಒಳಗೂ ಕೂಡ ಈ ಒಂದು ಶಬ್ದವನ್ನ ಪ್ರಯೋಗ ಮಾಡ್ತಾರ. ಅಂದ್ರೆ ಎಲ್ಲರಿಗೂ ಕೂಡ ಒಂದು ತಾಯಿಯ ಒಂದು ಸ್ಥಾನವನ್ನ ಕೊಟ್ಟಿರುವಂತವ್ರು ವಾಯುದೇವರು ಅನ್ಲಿಕ್ಕೂ ಕೂಡ ಮಾತರಿಶ್ವ ಅಂತಿಕೊಂಡು ಕರೀತಾರ, ಮಾತೆ ಅಂತಿಕೊಂಡು ಹೇಳ್ತಾರ. ಆಮೇಲೆ ವೇದದೊಳಗೂ ಕೂಡ ಇವರು ಎಲ್ಲ ಕಡೆ ಇವ್ರದ್ದು ಮಹಿಮಾ ಬಂದಿರುವುದರಿಂದ ನಮ್ಮ ವೇದ ಮಾತೆ, ನಮ್ಗೆ ವೇದ ಅನ್ನೋದು ನಮ್ಗೆ ತಾಯಿ ಇದ್ದಂಗ, ಅದಕ್ಕೂ ಕೂಡ ಮಾತರಿಶ್ವ ಅಂತಿಕೊಂಡು ವಾಯುದೇವರಿಗೆ ಕರೀತಾರ ಅಂತಿಕೊಂಡು ಹೇಳ್ತಾರ. ಹಂಗ ಚೇತನಾ ಚೇತನಗಳಲ್ಲಿ ಅಂದ್ರೆ ಎಲ್ಲ ಜಡ ಪದಾರ್ಥಗಳಲ್ಲಿ ಚೇತನರು ಅಂದ್ರೆ ಮನುಷ್ಯರು, ಪ್ರಾಣಿ, ಪಕ್ಷಿ ಎಲ್ಲವುಗಳಲ್ಲಿಯೂ ಕೂಡ ಏನದ ಗುರು ಮಾತರಿಶ್ವ ಅಂತರ್ಗತ ಅಂದ್ರೆ ವಾಯುದೇವರ ನಮ್ಮ ಗುರುಗಳು. ಅದಕ್ಕಿಲ್ಲ ಗುರು ಮಾತರಿಶ್ವ ಅಂತರ್ಗತ ಅಂದ್ರೆ ಈಗ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂತಿಕೊಂಡು ನಾವೆಲ್ಲವನ್ನು ಸಮರ್ಪಣೆ ಮಾಡ್ತಿರ್ತೀವಿ. ಹೆಂಗ ವಾಯುದೇವರ ಮುಖಾಂತರ ನಾವೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಿರ್ತೀವಿ, ಆ ರೀತಿಯಿಂದಲೇ ಹೇಳ್ತಾರ. ಗುರು ಮಾತರಿಶ್ವಾಂತರ್ಗತ ಅಂದ್ರ ಪ್ರಾಣದೇವರ ಅಂತರ್ಗತನಾಗಿರ್ತಕ್ಕಂಥ ಜಗನ್ನಾಥ ವಿಠಲ ಅಂದ್ರ ಭಗವಂತನಾಗಿರ್ತಕ್ಕಂಥ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ಅಂದ್ರ ಎಲ್ಲ ಜಡ ಪದಾರ್ಥಗಳಲ್ಲಿ ಚೇತನ ರಾಶಿಗಳಲ್ಲಿ ನಿರಂತರ ವ್ಯಾಪಿಸಿ ತಿಳಿಸಿಕೊಳ್ಳದಲೆ ಅಂದ್ರ ಗೊತ್ತು ಮಾಡಿಸ್ಕೊಡುದಿಲ್ಲ ಭಗವಂತ, ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿರ್ತಾನಂತಾವು. ಈಗ ಇನ್ನೊಂದು ಕಡೆ ಹೇಳ್ತಾರ ಲೋಷ್ಟ ಕಾಂಚನ ಲೋಹ ಶೈಲಜ ಕಾಷ್ಟ ಮೊದಲಾದ ಅಕಳ ಜಡ ಪರಮೇಷ್ಟಿ ಮೊದಲಾದ ಅಕಳ ಚೇತನರೊಳಗಿದ್ದು ಅಂತ ಎಲ್ಲರೂ ಇದ್ದಾನಂತಿಕೊಂಡು 5ನೇ ಸಂಧಿ ಒಳಗೆ ಇದನ್ನ ಹೇಳ್ತಾರ ಅವರು. ಲೋಷ್ಟ ಕಾಂಚನ ಅಂದ್ರ ಮಣ್ಣಿನ ಹೆಂಟೆ, ಬಂಗಾರ, ಬೆಳ್ಳಿ ಇವೆಲ್ಲ ಮತ್ತು ಬ್ರಹ್ಮ ಪರಮೇಷ್ಠಿ ಅಂತಿಕೊಂಡು ಬ್ರಹ್ಮದೇವರ ಮೊದಲಾರಕ್ಕಂತ ಎಲ್ಲರೂ ಚೇತನ ರಾಶಿಗಳಿಗೂ ಕೂಡ ಭಗವಂತ ಇದ್ದಾನ ಅಂತಿಕೊಂಡು ಹೇಳ್ತಾರ ಅವರು. ಲೋಷ್ಟ ಕಾಂಚನ ಲೋಹ ಶೈಲಜ ಅಂದ್ರೆ ಶೈಲಜ ಅಂದ್ರೆ ಪರ್ವತ, ಲೋಹ ಶೈಲಜ ಕಾಷ್ಟ ಕಟ್ಟಿಗೆ, ಜಡ ಪರಮೇಷ್ಠಿ ಮೊದಲಾದ ಅಖಿಳ ಚೇತನರೊಳಗೆ ಅನುದಿನವೂ ಚೇಷ್ಟೆಗಳ ಮಾಡಿಸುತ್ತ ತಿಳಿಸದೆ ಪ್ರೇಷ್ಠನಾಗಿದ್ದೆಲ್ಲರಳು ಸರ್ವೇಷ್ಠದಾಯಕ ಸಂತೈಸುವನು ಸರ್ವ ಜೀವರನು ಅಂದ್ರೆ ಎಲ್ಲರೊಳಗೂ ಇದ್ದು ಕೂಡ ಪ್ರೇಷ್ಠನಾಗಿ ಅಂದ್ರೆ ಅವ್ಯಾವ ಗುಣಗಳನ್ನ ವ್ಯಕ್ತ ಮಾಡ್ತಾನಂತ ಜಡ ಪದಾರ್ಥದೊಳಗ. ಅಂದ್ರೆ ಮಣ್ಣಿನ ಹೆಂಟೆ ಅಂದ್ರು ಬಂಗಾರ ಆಗ್ಲಿ, ಬೆಳ್ಳಿ ಆಗ್ಲಿ, ಲೋಹ ಆಗ್ಲಿ, ಒಂದು ಪರ್ವತ ಇವೆಲ್ಲವುಗಳಲ್ಲಿಯೂ ಕೂಡ ಇದ್ದು ಭಗವಂತನ ಅದರದೇ ಆದ ಗುಣವನ್ನ ಅದ್ರೊಳಗೆ ವ್ಯಕ್ತ ಮಾಡ್ತಾನಂತ. ಅದಕ್ಕೆ ಜೀವ ಇರುವುದಿಲ್ಲ ಅಷ್ಟೇ ಖರೆ, ಆದ್ರೆ ಅವರದೇ ಆದ ಒಂದು ಗುಣಗಳಿರ್ತದ. ಬಂಗಾರಕ್ಕೆ ಅದರದೇ ಆದ ಗುಣ ಇರ್ತದ, ಕಟ್ಟಿಗೆಗೆ ಅದರದೇ ಆದ ಗುಣ ಇರ್ತದ, ಒಂದು ಪರ್ವತಕ್ಕೆ ಅದರದೇ ಆದ ಒಂದು ಗುಣ ಇರ್ತದ. ಅದು ಗುಣ ಅದ್ರೊಳಗೆ ಹೆಂಗ ಬರ್ತದ ಅಂತಂದ್ರೆ ಭಗವಂತ ಅದ್ರೊಳಗಿದ್ದು ಆ ಗುಣವನ್ನ ಆ ಜಡ ಪದಾರ್ಥಗಳಿಂದ ವ್ಯಕ್ತ ಮಾಡ್ತಾನ ಅಂತಿಕೊಂಡು ಹೇಳ್ತಾರ. ಆಮೇಲೆ ಜಡ ಪರಮೇಷ್ಠಿ ಅಂದ್ರೆ ಪರಮೇಷ್ಠಿ ಅಂತಂದ್ರೆ ಬ್ರಹ್ಮದೇವರು, ಜಡ ಪರಮೇಷ್ಠಿ ಮೊದಲಾದ ಅಖಿಳ ಚೇತನರೊಳಗೆ ಎಲ್ಲ ಚೇತನರೊಳಗೂ ಅನುದಿನವೂ ಕೂಡ ಭಗವಂತ ಇದ್ದು ತಿಳಿಸಿಕೊಳ್ಳದಲೆ ಅಂದ್ರೆ ಅಲ್ಲೂ ಹೇಳ್ತಾರ ಅವರು, ಅದು ತೋರಿಸಿಕೊಡೋದಿಲ್ಲ ಭಗವಂತ, ತಿಳಿಸಿಕೊಡದಲೆ ಸಂತೈಸನು ಸರ್ವ ಜೀವರನು ಎಲ್ಲರನ್ನೂ ಕೂಡ ಅವನ ರಕ್ಷಣೆ ಮಾಡ್ತಾನ ಅಂತಿಕೊಂಡು ಹೇಳ್ತಾರ. ಅದನ್ನೇ ಮತ್ತಿಲ್ಲಿ ನಮ್ಗೆ ದಾಸರು ತಿಳಿಸಿಕೊಡ್ತಾರ. ಹಿಂಗೆಲ್ಲ ಜಡ ಚೇತನರಲ್ಲಿಯೂ ಕೂಡ ನಿರಂತರದೇ ಭಗವಂತ ವ್ಯಾಪಿಸಿ ಇರ್ತಾನ. ಆದ್ರೆ ನಮಗೆ ಅದನ್ನ ತಿಳ್ಕೊಳ್ಳೋ ಶಕ್ತಿ ನಮಗಿರುವುದಿಲ್ಲ ಅಂತಿಕೊಂಡು ಹೇಳ್ತಾರ. ಅದನ್ನ ನಿಜವಾದ ಜ್ಞಾನಿಗಳು ಮಹಾನುಭಾವರೇನದ
ಎಲ್ಲ ಕಡೆನೂ ಕೂಡ ಭಗವಂತನನ್ನ ಕಾಣುವಂಥವ್ರು ಅಲ್ಲಿ ಭಗವಂತನನ್ನ ಕಾಣ್ತಾರ ಅವರು. ಆದ್ರೆ ಸಾಮಾನ್ಯ ಜನರಿಗೆ ಅದನ್ನ ಭಗವಂತ ಅದನ್ನ ತೋರಿಸಿ ಕೊಡುದಿಲ್ಲ. ಕೇವಲ ಒಂದು ನಾವೇನದ ಕಲ್ಲು ಹೆಂಟೆ ಒಂದು ಜಡ ಅಂತಿಕೊಂಡು ನಾವು ವಿಚಾರ ಮಾಡ್ತೀವಿ ಅಷ್ಟೇ. ಅದ್ರ ಭಗವಂತ ಇದ್ದಾನ ಅನ್ನೋ ತಿಳ್ಕೊಳ್ಳೋ ಶಕ್ತಿ ನಮ್ಮಂಥವ್ರಿಗೆ ಇರುವುದಿಲ್ಲ ಅಂತ ಹೇಳ್ತಾರ. ಆಮೇಲೆ ಕಾತರವ ಪುಟ್ಟಿಸಿ ವಿಷಯದಲ್ಲಿ ಯಾತುಧಾನರವ ಮೋಹಿಸುವ. ಅಂದ್ರೆ ಯಾತುಧಾನರು ಅಂತಂದ್ರ ರಾಕ್ಷಸರು, ದೈತ್ಯರು. ಅವರಿಗೇನದ ವಿಷಯ ಪದಾರ್ಥಗಳು ಕಾತರವ ಪುಟ್ಟಿಸಿ ವಿಷಯದಲ್ಲಿ ಅಂದ್ರೆ ದೈತ್ಯರಿಗೆ ಏನದ ಅವ್ರಿಗೆ ಕೇವಲ ವಿಷಯ ಪದಾರ್ಥದೊಳಗೆ ಏನದ ಅವ್ರಿಗೆ ಮೋಹವನ್ನು ಹುಟ್ಟಿಸ್ತಾನಂತ ಭಗವಂತ. ಹುಟ್ಟಿಸಿ ಅವರಿಂದ ಏನದ ಅವ್ರಿಗೆ ಅವ್ರ ಸಾಧನೆ ಆಗ್ಬೇಕು. ದೈತ್ಯರ ಸಾಧನೆ ಏನಂತಂದ್ರ ಅವ್ರಿಗೇನು ಅಂಧತಮಸ್ಸೆ ಅವರ ಕೊನೆ ಮೋಕ್ಷ ಅವ್ರಿಗೆ, ಅಂಧತಮಸ್ಸೆ ಅವ್ರಿಗೆ. ಅಂದ್ ಆ ಹಂತಕ್ಕೆ ಅವ್ರು ಹೋಗ್ಬೇಕಂದ್ರ ಅವ್ರಿಗೆ ಏನದ ಅವ್ರಿಗೆ ಹೆಚ್ಚಿನ ವಿಷಯ ಪದಾರ್ಥಗಳ ಭೋಗಗಳನ್ನ ಭಗವಂತ ಕೊಟ್ಟು ಅದ್ರೊಳಗೆ ಅವ್ರು ಮುಳುಗು ಹಂಗ ಮಾಡಿ ಅವರನ್ನ ಮೋಹಿಸ್ತಾನ ಅಂತಿಕೊಂಡು ಹೇಳ್ತಾರ. ಯಾತುಧಾನರವ ಮೋಹಿಸುವ. ಯಾತುಧಾನರು ಅಂದ್ರೆ ರಾಕ್ಷಸರು. ಅವರಿಗೆ ಒಂದು ಮೋಹವನ್ನ ಉಂಟು ಮಾಡ್ತಾನ. ವಿಷಯ ಪದಾರ್ಥಗಳು ಕೇವಲ ಅವರಿಗೆ ಮೋಹವನ್ನ ಉಂಟು ಮಾಡ್ತಾನ. ಆಮೇಲೆ ನಿರ್ಭೀತ ಅಂತಿಕೊಂಡು ಹೇಳ್ತಾರ ಭಗವಂತನಲ್ಲಿ. ಇಷ್ಟು ಭಗವಂತನಿಗೆ ಏನದ ಅವನಿಗೆ ಯಾವುದೇ ಭಯ ಇಲ್ಲ. ಹಿಂಗ್ ದೈತ್ಯರು ಹಿಂಗ್ ಮಾಡ್ತಾನಪ್ಪ ಅಂದ್ರ ಭಗವಂತನಿಗೆ ಏನಾದ್ರು ಭಯ ಅದ ಅಂತಂದ್ರ ಅವ್ನು ನಿರ್ಭೀತನಾಗ್ಯಾನ ಭಗವಂತ. ಆಮೇಲೆ ನಿರ್ದೋಷ ಭಗವಂತನಿಗೆ ಅವನಿಗೆ ದೋಷರಹಿತನಾಗಿರ್ತಕ್ಕಂಥ ಭಗವಂತನಿಗೆ ನಿರ್ದೋಷನಾಗ್ಯಾನ ಭಗವಂತ. ಸ್ವಲ್ಪ ದೋಷದ ಲವಲೇಶವೂ ಕೂಡ ಭಗವಂತನಿಗೆ ಇಲ್ಲ, ನಿರ್ದೋಷ ಅಂತಿಕೊಂಡು ಹೇಳ್ತಾರ. ಆಮೇಲೆ ನಿತ್ಯಾನಂದಮಯ, ಯಾವಾಗಲೂ ಕೂಡ ಭಗವಂತನ ಸ್ವರೂಪ ಭಗವಂತನ ದೇಹ ಏನದ ಆನಂದ ಜ್ಞಾನ ಪರಿಪೂರ್ಣನಾಗಿರ್ತಕ್ಕಂಥ ಆನಂದಮಯ ಅಂತಿಕೊಂಡು ಹೇಳ್ತಾರ. ಆಮೇಲೆ ನಿರ್ದೋಷ ನಿರವಧ್ಯ. ನಿರವಧ್ಯ ಅಂತಂದ್ರ ಭಗವಂತನಿಗೆ ಏನದ ಅವಂಗೆ ಯಾವುದು ವೈಷಮ್ಯ ದ್ವೇಷ ಯಾವುದೂ ಇಲ್ಲ. ಅಂದ್ರ ಈಗ ದೈತ್ಯರಿಗೆ ಹಂಗೆ ಮಾಡಬೇಕು, ದೇವತೆಗಳು ಹೀಗೆ ಮಾಡಬೇಕು ಅಂತಿಕೊಂಡು ಅವನಿಗೆ ಯಾವುದೇ ವೈಷಮ್ಯವಿಲ್ಲ. ಇದನ್ನೇ ಕೂಡ ನಮಗ 3ನೇ ಸಂಧಿಯೊಳಗೂ ಕೂಡ ನಮಗ ದಾಸರು ತಿಳಿಸಿ ಉದಾಹರಣೆ ಮೂಲಕ ಹೇಳ್ತಾರ. ಇವೊಂದು ಭೂಮಿ ಒಳಗ ಅಲ್ಲೇ ಒಂದೇ ಭೂಮಿ ಇರ್ತದ. ಅದ್ರೊಳಗ ಬೇವಿನ ಬೀಜನ ನೆಡ್ತಾರ, ಮಾವಿನ ಗಿಡದ ಬೀಜನ ನೆಡ್ತಾರ. ಅದ್ರ ಬೇವಿನ ಗಿಡ ಹೆಂಗ ಕೈಯಾಗೆ ಬೆಳೀತದ, ಮಾವಿನ ಗಿಡ ಹಣ್ಣು ಸಿಹಿಯಾಗೆ ಬೆಳೀತಿರ್ತದ. ಅದ್ರ ಗುಣ ಸ್ವಭಾವ ಏನಂದ್ರೆ ಬೇವಿನ ಗಿಡದ ಸ್ವಭಾವ ಕೈ ಅದ, ಮಾವಿನ ಗಿಡದ ಸ್ವಭಾವ ಸಿಹಿ ಇರ್ತದ. ಅಂದ್ರೆ ಅದು ಗುಣದ ತಕ್ಕ ಅದು ಬೆಳೀತದ. ಭೂಮಿ ಇರುದು ಮತ್ತೆ ಮೇಲಿರ್ತಕ್ಕಂಥ ಮಳೆ ನೀರು ಎಲ್ಲ ಒಂದೇ ಥರನೇ ಇರ್ತದ. ಮಳೆ ನೀರು ಒಂದೇ ಇರ್ತದ, ಭೂಮಿನೂ ಒಂದೇ ಇರ್ತದ. ಆದ್ರೆ ಅವರವ್ರ ಯೋಗ್ಯತಾನುಸಾರವಾಗಿ ಅವ್ರೇನದ ಅವರು ತಮ್ಮ ಸ್ವಭಾವವನ್ನು ವ್ಯಕ್ತ ಮಾಡ್ತಾರ. ಅವರ ಸ್ವಭಾವಕ್ಕೆ ಯೋಗ್ಯತಾನುಸಾರ ಭಗವಂತ ಅವ್ರಿಗೆ ಅನುಗ್ರಹ ಮಾಡ್ತಾನೆ ಹೊರತು ಭಗವಂತನಿಗೆ ಯಾವತ್ತೂ ಕೂಡ ವೈಷಮ್ಯ ಇಲ್ಲ ಅನ್ಲಿಕ್ಕೆ ಕೂಡ ಅವನಿಗೆ ನಿರವಧ್ಯ ಅಂತಿಕೊಂಡು ಕರೀತಾರ. ಅದಕ್ಕೆ ಭಗವಂತನಿಗೆ ನಿರ್ದೋಷ ನಿರವಧ್ಯ ಅಂತಿಕೊಂಡು ಇವು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರತಕ್ಕಂಥವು ಕೂಡ ಒಂದು ಶಬ್ದಗಳು ಅಂತಿಕೊಂಡು ನಾವಿಲ್ಲಿ ದಾಸರು ನಮ್ಗೆ ತಿಳಿಸಿಕೊಡ್ತಾರ. ಇಂಥ ಭಗವಂತನಾಗಿರ್ತಕ್ಕಂಥ ಇಲ್ಲಿ ಕೊನೆ ನುಡಿಯೊಳಗೆ ಹೇಳ್ತಾರ. ಕೊನೆ ಸಂಕ್ಷಿಪ್ತ ಸಾರಾಂಶ ಏನಂತಂದ್ರೆ ಭಗವಂತ ಜಡ ಚೇತನರಲ್ಲಿ ಎಲ್ಲರಲ್ಲಿಯೂ ಕೂಡ ಇದ್ದು ಕೂಡ ಏನದ ನಮಗೆ ತೋರಿಸಿಕೊಳ್ಳಾರ್ದೆ ಅವುಗಳ ಸ್ವಭಾವವನ್ನು ಅವರೊಳಗಿದ್ದು ವ್ಯಕ್ತ ಮಾಡ್ತಾನ. ಅವು ಜಡ ಪದಾರ್ಥಗಳಿಗೆ ಅವು ಗುಣಗಳನ್ನು ವ್ಯಕ್ತ ಮಾಡ್ತಾನ. ಆಮೇಲೆ ದೈತ್ಯರಿಗೆ ಏನದ ಒಂದು ಮೋಹವನ್ನು ಉಂಟು ಮಾಡಿ ಅವು ಯಾವುದೇ ವೈಷಮ್ಯ ಇಲ್ಲಿರ್ತಕ್ಕಂಥ ಭಗವಂತ ಅವರವರ ಸ್ವಭಾವಕ್ಕನುಸಾರವಾಗಿ ಅವರಿಗೆ ಮೋಹವನ್ನು ಕೊಟ್ಟು ಅವ್ರಿಗೆ ಕೊನೆಯ ಒಂದು ಅಂಧತಮಸ್ಸನ್ನು ಕೊಡ್ತಾನ. ಈ ರೀತಿ ಒಂದು ಭಗವಂತನ ಒಂದು ವ್ಯಾಪಾರ ಅಂತಿಕೊಂಡು ನಮಗಿಲ್ಲಿ ತಿಳಿಸ್ತಾ ಈ ಒಂದು ಕೊನೆ ನುಡಿಯೊಳಗೆ ನಮಗಿಲ್ಲಿ ದಾಸರು ಈ ಒಂದು ಜಗನ್ನಾಥ ವಿಠಲ ಅಂತಿಕೊಂಡಿಲ್ಲ ಹೇಳ್ತಾ ನಮಗೆ ಭಗವಂತನಿಗೆ ಇದೊಂದು ಸಮರ್ಪಣೆಯನ್ನು ಮಾಡ್ತಾರ. ಅದಕ್ಕೆ ಈ ಒಂದು 31ನೇ ನುಡಿಯೊಳಗೆ ಇಲ್ಲಿಗೆ ಮುಗಿಸಿ ಈ ಒಂದು ಪಿತೃಗಣ ಸಂಧಿಯನ್ನು ನಾನು ಇಲ್ಲಿಗೆ ಅದಕ್ಕೆ ಮಂಗಳವನ್ನು ಮಾಡ್ತಾ ಇದ್ದೀನಿ. ಭಗವಂತನ ಅನುಗ್ರಹ ಪೂರ್ತಿ 31 ನುಡಿಗಳು ಕೂಡ ನನ್ನಿಂದ ಈ ಒಂದು ಭಗವಂತ ಮತ್ತು ಅಂತರ್ಗತ ಪ್ರಾಣದೇವರು ಮತ್ತು ಜಗನ್ನಾಥದಾಸರು ಈ ಒಂದು ಸೇವೆಯನ್ನು ಮಾಡಿಸ್ಕೊಂಡಾರ. ಅದಕ್ಕೆ ಈ ಒಂದು ಪಕ್ಷ ಮಾಸ ಸಂದರ್ಭದೊಳಗೆ ಒಂದು ಪಿತೃಗಳ ಒಂದು ಪ್ರೀತ್ಯರ್ಥವಾಗಿ ಈ ಒಂದು ಜ್ಞಾನ ಕಾರ್ಯವನ್ನು ನಾವೆಲ್ಲರೂ ಕೂಡ ಒಂದು ಮಾಡಿದ್ವಿ. ನಮ್ಗೆ ಒಂದು ಹೇಳುವುದು ಒಂದು ಅವಕಾಶ ಒಂದು ಭಗವಂತ ಕೊಟ್ಟಾನ, ಕೇಳುವ ಅವಕಾಶವನ್ನು ತಮಗೆಲ್ಲರಿಗೂ ಕೊಟ್ಟಾನ. ಅದಕ್ಕೆ ಈ ಒಂದು ಪುಣ್ಯ ಏನದ ಎಲ್ಲ ನಮ್ಮ ಪಿತೃಗಳಿಗೆ ಈ ಒಂದು ಪುಣ್ಯವನ್ನು ಭಗವಂತ ಕೊಟ್ಟು ನಮ್ಮ ಪಿತೃಗಳೆಲ್ಲೇ ಇದ್ರೂ ಕೂಡ ಅವರಿಗೆ ಭಗವಂತನ ಪೂರ್ಣಾನುಗ್ರಹ ಅವ್ರಿಗೆ ಆಗಲಿ, ನಮ್ಮ ಎಲ್ಲ ಪಿತೃಗಳಿಗೂ ಕೂಡ ಭಗವಂತನ ಅನುಗ್ರಹ ಮಾಡಲಿ ಅಂತಿಕೊಂಡು ಹೇಳ್ತಾ ಈ ಒಂದು ಪಿತೃಗಣ ಸಂಧಿ ಒಂದು ಸಂಪೂರ್ಣ ಒಂದು ಈ ಒಂದು ಅರ್ಥಾನುಸಂಧಾನ ಚಿಂತನೆಯನ್ನು ನಾನು ಎಲ್ಲ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಿತೃಗಳಿಗೆ ಅಂತರ್ಗತ ಎಲ್ಲ ಪಿತೃ ದೇವತೆಗಳಿಗೆ ಮತ್ತು ಅವರ ಅಂತರ್ಗತ ವಸುರುದ್ರ ಆದಿತ್ಯರ ದೇವತೆಗಳಿಗೆ ಆಮೇಲೆ ಅವರ ಅಂತರ್ಗತನಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ನಮ್ಮ ಬಿಂಬಮೂರ್ತಿ
ಅಭಿನ್ನ ಶ್ರೀ ಕೃಷ್ಣಾರ್ಪಣಮಸ್ತು. ಬಿಂಬಮೂರ್ತಿ ಅಭಿನ್ನನಾಗಿರ್ತಕ್ಕಂಥ ಭಗವಂತನಿಗೆ ಈ ಒಂದು ಸೇವೆಯನ್ನು ನಾನಿಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಭಗವಂತ ನಮ್ಗೆಲ್ಲರಿಗೂ ಕೂಡ ಏನದ ಅನುಗ್ರಹ ಮಾಡಲಿ, ಎಲ್ಲ ಪಿತೃಗಳಿಗೂ ಕೂಡ ಅನುಗ್ರಹ ಮಾಡಲಿ, ಎಲ್ಲರಿಗೂ ಜ್ಞಾನ ಭಕ್ತಿ ಮತ್ತು ವೈರಾಗ್ಯಗಳನ್ನು ಕೊಟ್ಟು ಭಗವಂತ ಎಲ್ಲ ರೀತಿಯಿಂದ ಸುಖ ಸಮೃದ್ಧಿಯನ್ನು ಕೊಡಲಿ ಅಂತಕೊಂಡು ಹೇಳ್ತಾ ಈ ಒಂದು ಸಂಧಿಗೆ ನಾನಿಲ್ಲಿ ಮಂಗಳವನ್ನು ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ನಹಂ ಕರ್ತ ಹರಿಕರ್ತ, ನಹಂ ಕರ್ತ ಹರಿಕರ್ತ. ಅಚ್ಯುತಾಯ ನಮ ಅನಂತಾಯ ನಮ ಗೋವಿಂದಾಯ ನಮ. ಅಚ್ಯುತಾಯ ನಮ ಅನಂತಾಯ ನಮ ಗೋವಿಂದಾಯ ನಮ. ಅಚ್ಯುತಾಯ ನಮ ಅನಂತಾಯ ನಮ ಗೋವಿಂದಾಯ ನಮ. ಇದರೊಳಗೆ ಏನೇ ತಪ್ಪುಗಳಾಗಿದ್ರು ಕೂಡ ಎಲ್ಲೆಲ್ಲವರು ಕ್ಷಮಾ ಮಾಡ್ರಿ ಅಂತಕೊಂಡು ಕೇಳ್ತಾ ತಿಳಿದೇ ಅನ್ನೋ ವಿಷಯವನ್ನು ಭಗವಂತ ನನ್ನೊಳಗೆ ನಿಂತು ನುಡಿಸ್ಯಾನ. ಅದನ್ನು ಭಗವಂತ ನುಡಿಸಿದ್ದನ್ನು ನಾನಿಲ್ಲಿ ಒಂದು ಹೇಳುವ ಒಂದು ಪ್ರಯತ್ನವನ್ನು ಮಾಡೀನಿ. ನುಡಿದು ನುಡಿಸುವವನು ಭಗವಂತ, ಅವನೇ ನುಡಿಸ್ಯಾನ. ಅದಕ್ಕೆ ಅವನಿಗೆ ಇದನ್ನೇ ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.